ಇವತ್ತು ಮಾತ್ರ ನನಗೆ ತುಂಬಾ ನೋವಾಗ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ಪೊಸಿಷನ್. ನಾನು ಬೇಡ ಅನ್ನಂಗಿಲ್ಲ, ಅದಕ್ಕೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಬೇಡ ಅನ್ಬಾರ್ದು ಅಂತ. ನಮ್ಮ ತಾಯಿನೆಲ್ಲ ಪುಟ್ಟ ತಾಯ್ತಿರೋಗ್ಬಿಟ್ರು. ನನ್ನ ಮಮ್ಮಿ ಬಗ್ಗೆ ಮಾತೇ ಆಡಿಲ್ಲ ಅಂತ ನಾನು ಇವತ್ತೇ ಫೀಲ್ ಆಗಿದ್ದು. ಈಗ ಅವರು ಚೆನ್ನಾಗಿ ನೋಡ್ಕೋಬೇಕು ನಾವು ಜವಾಬ್ದಾರಿ. ಅದೇನೋ ಗೊತ್ತಿಲ್ಲ, ನನ್ಗೆ ಯಾರೋ ಮದುವೆ ಮಾತಾಡ್ತೀವಿ, ನಮಗೂ ತುಂಬಾನೇ ಖುಷಿ ಪುಟ್ಟ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ಆ್ಯಕ್ಚುಲಿ ನಾನು ಫಸ್ಟು ವಿಶ್ ಮಾಡಬೇಕು. ಏನಪ್ಪ ಇವತ್ತು ಸ್ಪೆಷಲ್ಲು ಅಂತ ಅಂದರೆ, ಎಸ್ ಆಬ್ವಿಯಸ್ಲಿ ಸ್ಪೆಷಲ್ ಇದೆ. ಸೊ ನಾನಿಲ್ಲಿದ್ದೀನಿ ಅನ್ನೋದಕ್ಕೆ ರೀಸನ್ನೇ ನಮ್ಮ ಅಮ್ಮ, ನಮ್ಮ ಮಮ್ಮಿ. ಸೊ ಹಂಗಾಗಿ ಫಸ್ಟು ನಾನು ಎಲ್ಲರ ಕಡೆಯಿಂದ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಆ್ಯಕ್ಚುಲಿ ಇವತ್ತು ನನಗೆ ಸೀರಿಯಸ್ಲಿ ನನಗೆ ಒಂಥರ ಖುಷಿ ಫೀಲ್ ಆಗ್ತಾ ಇದೆ. ಸೊ ಏನಪ್ಪ ಅಂತ ಅಂದರೆ, ನನಗೆ ಮುಂಚೆ ಎಲ್ಲ ನಾನು ಕೆಲವೊಂದೊಂದು ಏನೋ ಒಂದು ಒಳ್ಳೆ ಅದು ಇದು ಕೆಲಸ ಮಾಡ್ತಾಯಿದ್ದೆ ಗೈಸ್. ಬಟ್ ಈಗ ನನಗೆ ಇವತ್ತು ಸಡನ್ನಾಗೆ ಫೀಲ್ ಆಯಿತು ಇವತ್ತೇನೋ ಮಾಡೋಣ ಅಂತ. ಬಟ್ ನಾನು ಲಾಸ್ಟ್ ಏನು ಮಾಡ್ತಾಯಿದ್ನೋ ಅದು ವ್ಲಾಗ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಆವಾಗ, ನಾನಂದರೆ ಚಿಕ್ಕವಳಿದ್ದಾಗ. ಸೊ ಅದೆಲ್ಲ. ಬಟ್ ಈಗ ನಾನು ವ್ಲಾಗ್ ಮೀನ್ಸ್ ಯೂಟ್ಯೂಬರ್ ಆಗಿರೋದ್ರಿಂದ, ವ್ಲಾಗರ್ ಆಗಿರೋದ್ರಿಂದ ನಾನು ಈ ಒಂದು ದಿನನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ಒಂದು ದಿನ ನಾನು ಯಾವ ಥರ ಸೆಲೆಬ್ರೇಟ್ ಮಾಡ್ತೀನಿ, ನಾನು ಹೆಂಗಿರ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಬಟ್ ಆದರೆ ನನಗೆ ಆ್ಯಕ್ಚುಲಿ ಈ ಥರ ವಿಡಿಯೋದಲ್ಲಿ ನಾನು ಈ ಥರ ಯಾವತ್ತೂ ನಾನು ಮಾಡಿಲ್ಲ. ಬಟ್ ಇವತ್ತು ಫಸ್ಟ್ ಟ್ರೈ. ಸೊ ಜೊತೆಗೆ ನಾನು ಏನಪ್ಪ ಇವತ್ತು ಥಿಂಕ್ ಮಾಡ್ತಾಯಿದ್ದೀನಿ, ಇವತ್ತು ನಾನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ ಏನಿಲ್ಲ, ಸಣ್ಣ ಪುಟ್ಟದಾಗೆ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಾನು ಹೊರಗಡೆ ಹೋಗಿ ಮದರ್, ತಾಯಿ ಅಂತ ಅಂದರೆ ಏನು ಫಸ್ಟ್ ನೆನಪಾಗೋದೇನು, ಅವ್ರ ಪ್ರೀತಿ, ಅವ್ರು ನಮ್ಮನ್ನ ಹೆಂಗೆ ಕೇರಲ್ಲಿ ನೋಡ್ಕೊತಾರೆ, ನಮ್ಮ ಜೊತೆ ಹೆಂಗಿರ್ತಾರೆ, ಹೆಂಗೆ ಊಟ ಮಾಡಿಸ್ತಾರೆ, ಹೆಂಗೆ ಮಲಗಿಸ್ತಾರೆ, ಪ್ರತಿಯೊಂದು ನಮ್ಮ ಸಪೋರ್ಟ್, ನಮ್ಮ ಸ್ಟ್ರೆಂತ್, ಎಂಕರೇಜ್ಮೆಂಟ್, ನಮ್ಮ ಸಕ್ಸಸ್, ನಾವು ಹೆಂಗೆ ಸಕ್ಸಸ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಮಮ್ಮಿ ಅಂದರೆ ತಾಯಿ ಅಂದರೆ ಅವರೇ ಫಸ್ಟು. ಸೊ ನನ್ನ ಒಂದು ಇದರಲ್ಲಿ ನಾನು ಯಾವ ಥರ ಅಂತ ಅಂದರೆ, ಫಸ್ಟು ನಾನು ಯಾವಾಗಲೂ ನಾನು ಆ್ಯಕ್ಚುಲಿ ನಾನು ಯಾವ ಥರ ಅಂತ ಅಂದರೆ, ನನಗೆ ನಮ್ಮ ಮಮ್ಮಿ ಇಷ್ಟ, ಪಪ್ಪ, ತಮ್ಮ, ಖುಷಿ ಎಲ್ಲರೂ ಇಷ್ಟ. ಬಟ್ ನಾನು ಫಸ್ಟು ನನಗೆ ಕೇಳಿದ್ರೆ ಯಾರಿಷ್ಟ ನಿನಗೆ ಅಂತ ಕೇಳಿದ್ರೆ ನಾನು ಯಾವಾಗಲೂ ಪಪ್ಪ ಪಪ್ಪ ಅಂತ ಹೇಳ್ತಾ ಇದ್ದೆ. ಸೊ ಆವಾಗ ನಮ್ಮ ಮಮ್ಮಿಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ನಾನು ಇಷ್ಟು ನಮ್ಮ ಖುಷಿ ಇಲ್ಲ. ಇವಾಗ ರೂಮಲ್ಲಿದ್ದಾನೆ, ಏನಾದ್ರು ಬಂದರೆ ಸೀರಿಯಸ್ಲಿ ಜೋರಾಗಿ ನಗಾಡ್ತಾನೆ. ನಗಾಡ್ತಾನೆ ಯಾಕೆ ಅಂತ ಈಗ ಬಂದ ನೋಡಿ. ಖುಷಿ ಜನರಲ್ಲಾಗಿ ಯಾರು ಕೇಳಿದಾಗ ನನ್ನ ಅಕ್ಕಪಕ್ಕದಲ್ಲಿರೋರು ನನ್ನ ಜನರಲ್ಲಾಗಿ ನನಗೆ ಯಾರಿಷ್ಟ ನಾನು ಏನು ಹೇಳ್ತಾ ಇದ್ದೆ, ಅಪ್ಪ ಅಮ್ಮ
ಅಪ್ಪ ಅಮ್ಮ ನಾನೇನು ಹೇಳ್ತಿದ್ದೆ ಫಸ್ಟ್ ನನಗೆ ಯಾರು ಇಷ್ಟ ಅಂದ್ರೆ ನಾನು ಏನಂತ ಹೇಳ್ತಿದ್ದೆ ಅಂಕಲ್ ಹೇಳ್ತಿದ್ದೆ ಅಲ್ವಾ ಅದನ್ನೇ ಹೇಳ್ತಾ ಇದ್ದೆ ಇವಾಗ ಫಸ್ಟ್ ನನಗೆ ಯಾರು ಇಷ್ಟ ಅಂತ ಅಂದರೆ ನಮ್ಮ ಪಪ್ಪ ಇಷ್ಟ ಅಂತ ಹೇಳ್ತಾ ಇದ್ದೆ ಅವಾಗ ನಮ್ಮ ಮಮ್ಮಿಗೆ ಹೆಂಗೆ ಫೀಲ್ ಆಗ್ತಾ ಇರಬೇಡ. ನಮ್ಮ ಮಮ್ಮಿ ಎಲ್ಲದಕ್ಕೂ ನಮ್ಮ ಮಮ್ಮಿ ಎನ್ಕರೇಜ್ ಮಾಡ್ತಾರೆ, ನಮ್ಮ ಪಪ್ಪ ಸಖತ್ ಎನ್ಕರೇಜ್ ಮಾಡ್ತಾರೆ, ಸಖತ್ ಲವ್ ಮಾಡ್ತಾರೆ. ಬಟ್ ನನ್ನ ಮಮ್ಮಿ ನೇಮೇ ಹೇಳ್ತಾ ಇರಲಿಲ್ಲ. ಇವತ್ತು ನನಗದು ಒಂಥರ ಫೀಲ್ ಆಯಿತು ಗೈಸ್. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಾಯಿತು. ಬಟ್ ಇವಾಗ ಯಾಕೆ ಅಂದರೆ ನಮ್ಮ ಪಪ್ಪ ಇದಾಗಲ್ವಾ, ಬೇಡ ತಲೆ ಕೆಡ್ಸ್ಕೊಬೇಡ, ಟ್ರೈ ಮಾಡೋ, ಆಗಿಲ್ಲ ಅಂದರೆ ಬಿಡೋ ಅನ್ನೋ ಥರ ನಮ್ಮ ಪಪ್ಪ. ನಮ್ಮ ಮಮ್ಮಿ ಆದರೆ ಹಂಗೆ ಹೇಳಲ್ಲ. ನಮ್ಮ ಮಮ್ಮಿ ಆಗುತ್ತೆ, ಯಾಕಾಗಲ್ಲ, ಅದು ಮಾಡೋಕ್ಕಾಗಲ್ವ ನಿನಗೆ, ಇದು ಮಾಡೋಕ್ಕಾಗಲ್ವ ನಿನಗೆ ಅಂತ ಹೇಳಿ ನಾನು ಸೀರಿಯಸ್ಲಿ ಈ ಒಂದು ಪೊಸಿಷನಲ್ಲಿದ್ದೀನಿ. ನಾನು ಈ ಥರ ನನ್ನ ಒಂದು ಸಕ್ಸಸ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಇದೆ, ನಾನು ಈ ಲೆವೆಲಲ್ಲಿ ಇದ್ದೀನಿ ಅಂತ ಕಾರಣನೇ ನಮ್ಮ ಮಮ್ಮಿ. ಅದು ನನಗೆ ನಾನು ಆ್ಯಕ್ಚುಲಿ ಆ ಏಜಲ್ಲಿದ್ದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ, ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅಂದರೆ ಒಂಥರ ನಾನು ಆರಾಮಾಗಿರೋಣ ಬಿಡು ಅನ್ನೋ ಥರ ನಾನು. ಬಟ್ ಈಗ ನನಗೆ ಯಾಕೆ ಇವತ್ತು ಹಿಂಗೆ ಅನಿಸ್ತಾ ಇದೆ ಫೀಲು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ಪೊಸಿಷನ್. ಕರಿ ಯಾಕೋ ಮಾತಾಡ್ತಾ ಎಮೋಷ್ನಲ್ ಆಗ್ಬಿಟ್ಟಿದ್ಯಾ ಚಿನ್ನ? ಅದು ಹಂಗೆ, ಅಮ್ಮ ಅಂದರೆ ಫೀಲಿಂಗೇ ಬೇರೆ, ಯಾರೂ ಇಲ್ಲ. ಅಯ್ಯ ಗುಳು ಅಂತವಳು ನಿಂತಿ, ಅದು ನನ್ನ ಶರ್ಟು. ನೋಡಿದ್ರೆ ಅಷ್ಟು ನಗಾಡ್ತಾರೆ ಅಷ್ಟೇ. ಅಯ್ಯ ಆಂಟಿ ಅಳ್ತವಳೆ, ಹಾಕ್ತೀನಿ ಇದನ್ನ ಬಿಡಲ್ಲ. ಇನ್ನು ಅಳ್ತಾನೆ ಅವಳೆ ಫ್ರೆಂಡ್ಸ್ಗಳು ಅಂತವಳು ಅವಾಗಿಂದ. ನನ್ನ ಸೊಟ್ಟಾಗಿರೋ ಶರ್ಟಲ್ಲೇ ಮುಖ ಎಲ್ಲ ಒರೆಸ್ಕೊಂಡು ಚೀ ಅವಳು ಮುಖ ತೊಳ್ಕೊಂಡು ಮತ್ತೆ ಮೇಕಪ್ ಮಾಡ್ಕೊಂಬೋಗು. ಓಕೆ, ನಾನು ಈ ಒಂದು ಪೊಸಿಷನ್ಲಿದ್ದೀನಿ ಅಂತ ಅಂದರೆ ನಮ್ಮ ಮಮ್ಮಿನೇ ರೀಸನ್. ನಾನು ಈಗ ಈ ಪೊಸಿಷನ್ ನಮ್ಮ ಮಮ್ಮಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೂ ನೆಕ್ಸ್ಟ್ ಸ್ಟೆಪ್ ಹೋಗು ಅಂತ ತುಂಬ ಎನ್ಕರೇಜ್ ಮಾಡ್ತಾರೆ. ಇಷ್ಟು ನಾನು ಇವತ್ತು ನನಗೆ ಫೀಲ್ ಆಯಿತು, ಇಷ್ಟು ನನ್ನ ಒಂದು ವ್ಲಾಗ್ಸ್ನಲ್ಲಿ ಒಂದು ದಿನವೂ ನನ್ನ ಮಮ್ಮಿ ಬಗ್ಗೆ ಮಾತೇ ಆಡಿಲ್ಲ ಅಂತ ನನಗೆ ಇವತ್ತೇ ಫೀಲ್ ಆಗಿದ್ದು. ಅಂದರೆ ನನಗೆ ಇವತ್ತೇ ಗೊತ್ತಾಗಿದ್ದು. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನನಗೆ ನಮ್ಮ ಮಮ್ಮಿ ಅಂದರೆ ಇಷ್ಟ, ಎಲ್ಲ ಮಾಡ್ತಾರೆ ನಮ್ಮ ಮಮ್ಮಿ. ನನಗೆ ಸ್ಲಿಪ್ಪರ್ ಹಾಕ್ತಾರೆ, ಊಟ ಮಾಡಿಸ್ತಾರೆ, ಸೀರೆ ಉಡಿಸ್ತಾರೆ. ನನ್ನ ಕಾಲೇಜಿಗೆ ನಾನು ಕುವೆಂಪು ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ನಲ್ವಾ, ಅಲ್ಲಿ ಸೀರೆ ಉಡಿಸ್ತಾಯಿದ್ರು. ನನಗೆ ಡೈಲಿ ಸೀರೆ ಉಡಿಸ್ತಾಯಿದ್ರು. ನಂಗೆ ಸಾರಿ ಉಟ್ಕೊಳಕ್ಕೆಲ್ಲ ಬರ್ತಿರ್ಲಿಲ್ಲ. ಡೈಲಿ ಊಟ ಬೆಳಗ್ಗೆ ಎಬ್ಸಿ ತಿಂಡಿ ತಿನ್ನಿಸಿ ಕಳಿಸ್ತಾಯಿದ್ರು. ಅದು ಹೆಂಗೆ ನಾನು ತಿನ್ನಿಸ್ಬೇಕಾದ್ರೆ ನನ್ನ ಲಿಪ್ಸ್ಟಿಕ್ಗೆಲ್ಲ ಆಗ್ತಿತ್ತು ಅಲ್ವಾ. ಇದೆಲ್ಲರೂ ಮಾಡಿರ್ತಾರೆ, ನಾನು ಒಬ್ಬಳೇ ಅಂತ ಅಲ್ಲ, ಎಲ್ಲರಮ್ಮನೂ ಮಾಡಿರ್ತಾರೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತಂದರೆ ಅವಾಗ ನನಗೆ ಹೋಗಿ ಮಮ್ಮಿ ಸಾಕು ಮಮ್ಮಿ ಲಿಪ್ಸ್ಟಿಕ್ ಎಲ್ಲ ಮಾಡ್ತೀಯಲ್ಲ ಮಮ್ಮಿ ಅಂತೆಲ್ಲ ಬೈತಾ ಇದ್ದೆ ನಮ್ಮ ಮಮ್ಮಿಗೆ. ನನಗೆ ಆಗಲ್ಲ, ನಂಗೆ ಸಾಕು ಅಂತ. ಆಮೇಲೆ ಹಾಲು ಲಾಸ್ಟಿಗೆ ಸರಿಯಾಗಿ ತಿನ್ನಿಸ್ತಿದ್ರು. ಆಮೇಲೆ ಲಾಸ್ಟಿಗೆ ಹಾಲು ಕೊಡ್ತಾಯಿದ್ರು. ನನಗೆ ಹಾಲು ಅಂದರೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಚೆನ್ನಾಗೇ ಇರಲಿ ಅಂತೆಲ್ಲ ಕೊಡ್ತಾಯಿದ್ರು. ಈಗ ನನಗೇನಕ್ಕೆ ನೆನಪಾಗ್ತಿದ್ರೆ ನಾನು ಹಾಲು ಕುಡಿತೀನಿ ಇವಾಗ. ಆಮೇಲೆ ತಿಂಡಿ ತಿಂತೀನಿ. ಇವಾಗ ಖುಷಿ ತಿನ್ನಿಸ್ತಾರೆ ತಿಂಡಿನ. ಬಟ್ ಆದ್ರೂ ಖುಷಿನೂ ನನಗೆ ಆ್ಯಕ್ಚುಲಿ ನಾನು ಲಕ್ಕಿ. ಈ ಖುಷಿ ನನ್ನ ಜೊತೆಗಿರೋದು ಅದೇನೋ ಗೊತ್ತಿಲ್ಲ. ನಾನು ಯಾರನೋ ಮದುವೆ ಹೌದು. ಯಾಕೆ ಅಂದರೆ ಇವಾಗ ಖುಷಿ ಅಂದರೆ ನನ್ನ ಹಂಗೆ ನೋಡ್ಕೊಂಡಿರಲಿಲ್ಲ. ನನಗೆ ತುಂಬ ಸೀರಿಯಸ್ಸಾಗಿ ನಂಗೆ ನೆನಪಾಗ್ತಿತ್ತು ನಮ್ಮ ಮಮ್ಮಿ ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು. ಖುಷಿ ಮಾಡ್ತಿರ್ಲಿಲ್ಲ. ಯಾರು ಅಂದರೆ ಬೇರೆಯವ್ರನ್ನ ಮದುವೆ ಆಗಿದ್ರು ಅವ್ರು ಹಿಂಗೆ ಮಾಡ್ತಿರ್ಲಿಲ್ಲ ಅಂತ ನನಗೆ ಫೀಲ್ ಆಗ್ತಿತ್ತು. ಬಟ್ ಖುಷಿನೂ ತಿನ್ನಿಸ್ತಾನೆ. ಆಮೇಲೆ ನಮ್ಮ ಮಮ್ಮಿ ಮಾಡೋದನ್ನ ಖುಷಿ ಮಾಡ್ತಾರೆ. ಬಟ್ ನಮ್ಮ ಮಮ್ಮಿ ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಮುಂದಕ್ಕೆ ಹೋಗಿ ಎಲ್ಲ ಮಾಡ್ತಾರೆ ನಮ್ಮ ಮಮ್ಮಿಗೆ. ಓಕೆ, ಚೆನ್ನಾಗಿತ್ತು ಗೈಸ್. ನನ್ನ ವ್ಲಾಗ್ನಲ್ಲಿ ಯಾವತ್ತೂ ಅತ್ತೇ ಇಲ್ಲ. ನಾನು ಇದೇ ಫಸ್ಟ್. ನನಗೆ ಈ ಥರ ಎಲ್ಲ ಅಳೋದೆಲ್ಲ ಇಷ್ಟ ಆಗಲ್ಲ. ಅದರಲ್ಲೂ ನಮ್ಮ ಮಮ್ಮಿ ವಿಚಾರಕ್ಕೆ ನಾನು ಯಾವತ್ತೂ ಅಳೋದೇ ಇಲ್ಲ. ನಮ್ಮ ಪಪ್ಪನ ವಿಚಾರಕ್ಕಂತೂ ಪಟ್ಟಂತ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಫಸ್ಟ್
ಅಂದರೆ ನಮ್ಮ ಮಮ್ಮಿ ವಿಚಾರದಲ್ಲೂ ನಮ್ಮ ಮಮ್ಮಿಗೆ ಇನ್ನೂ ಚೆನ್ನಾಗಿ ಇದು ಮಾಡಬೇಕು. ನನಗೆ ಎಷ್ಟೊಂದೆಲ್ಲ ಇದೆ ತಲೆಯಲ್ಲಿ, ನಾನು ಯಾವುದು ಹೇಳಲ್ಲ ಇವಾಗ. ಹಂಗೆ ನಾನು ಯಾವತ್ತೂ ಹೇಳ್ಕೊಡಲ್ಲ. ನಾನು ಹೆಂಗೈತೆ ನನ್ನ ಬಿಹೇವಿಯರು ಟಕ್ಕಂತ ಸಿಟ್ಟು ಮಾಡಿಬಿಡೋದು. ನನ್ನ ಮನಸ್ಸಲ್ಲಿ ಏನೋ ಇರುತ್ತೆ, ಪಟ್ ಅಂತ ಸಿಟ್ಟು ಮಾಡಿಬಿಡ್ತೀನಿ. ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಒಬ್ಬ ಏಕೈಕ ಬಾಲಕ ಇವನು ಅಂದರೆ ನನ್ನ ಖುಷಿ, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನನ್ನ ತಮ್ಮ. ಇಷ್ಟು ಜನ ನನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಏನೇ ಸಿಟ್ಟು ಮಾಡಿದ್ರು ಏನೇ ಮಾಡಿದ್ರು ನನ್ನ ಜೊತೆಗೆ ಲೈಫ್ ಟೈಮ್ ಒಂದು ಏನಂತಾರೆ ಅದನ್ನ, ಲೈಫ್ ಟೈಮ್ ಅಗ್ರಿಮೆಂಟ್ ಅಂತಂದರೆ ಇವರಿಷ್ಟು ಜನ. ಏನೇ ಬೈಲಿ ಏನೇ ಮಾಡಲಿ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ. ಅದು ಒಂದು ನನಗೆ ಸಖತ್ತು ಸ್ಟ್ರೆಂತ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಂಗಾಗಿ ಇವತ್ತು ನಮ್ಮ ಮಮ್ಮಿ ಇಷ್ಟು ನೆನಪಾಗ್ತಾ ಇದ್ದಾರೆ. ನಮ್ಮದು ಪ್ಲ್ಯಾನ್ ಏನಿದ್ದಿದ್ದು ಗೊತ್ತಾ, ಇವತ್ತು ಹೊರಗೆ ಡಿಸ್ಟರ್ಬ್ ಆಗ್ತಿದೆ, ಸೌಂಡ್ ಬರ್ತಾ ಇದೆ. ನಮ್ಮ ಪ್ಲ್ಯಾನ್ ಆ್ಯಕ್ಚುಲಿ ಇದ್ದಿದ್ದು ಇವತ್ತು ನಾನು ನಿಮಿಷ ಆ್ಯಕ್ಚುಲಿ ಹೋಗಿ ಏನು ಖುಷಿ ಇವತ್ತು ಪ್ಲ್ಯಾನ್ ಇದ್ದಿದ್ದು, ಏನಿವತ್ತು ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಹೋಗಿ ಸ್ಲಿಪ್ಪರ್ಸ್ ಬೇಕಿತ್ತು, ಹೀಲ್ಸ್ ಬೇಕಿತ್ತು ಡೈಲಿ ವೇರ್ ಕಾಲೇಜ್ಗೆ ಅಂತ ಹೋಗಿ ತೊಗೊಳ್ಳೋಣ ಅಂತ ನನಗೆ ನಮ್ಮ ಮಮ್ಮಿ ನೆನ್ಪು ಮಾಡ್ಕೊಳ್ಳೋಕ್ಕೂ ಮುಂಚೆ ಅನಿಸಿದ್ದು. ಇಷ್ಟೆಲ್ಲ ನೆನ್ಪು ಮಾಡ್ಕೊಂಡು ಇದೆಲ್ಲ ಆದಮೇಲೆ ನನಗೆ ಏನಂತ ಫೀಲ್ ಆಗ್ತಾಯಿದೆ ಅಂತಂದರೆ, ಈಗ ಹೋಗ್ಬಿಟ್ಟು ಈಗ ಹೊರಗಡೆ ಎಲ್ಲ ಇರ್ತಾರಲ್ವ, ತಾಯಂದಿರು ಇರ್ತಾರಲ್ವ, ಆಮೇಲೆ ವಯಸ್ಸಾಗಿರೋರು ತಾಯಂದಿರು ಇರ್ತಾರಲ್ವ, ನಾನು ಅಂದ್ಕೊಂಡೆ ಏನಾದ್ರು ಕೊಡೋಣ ಅವರಿಗೆ, ನನಗೂ ಒಂದು ಖುಷಿ ಅಂತ ಫೀಲ್ ಆಗುತ್ತೆ. ಯಾಕೆ ಅಂದರೆ ನಾನು ನಂದು ಫಸ್ಟ್ ಸ್ಯಾಲರಿ ನನಗೆ ನಾನು ಗಿಫ್ಟ್ ಕೊಡಿಸಿದ್ದು ನಮ್ಮ ಪಪ್ಪಂಗೆ ಫಸ್ಟು ನನ್ನ ಸ್ಯಾಲ್ರಿ ಏನು ಬಂದಿರುತ್ತೋ ಅವಾಗ ಗೋಲ್ಡ್ ಮತ್ತು ಡೈಮಂಡ್ದು ರಿಂಗ್ ಕೊಡಿಸಿದ್ದೆ. ಅದಾದಮೇಲೆ ನಮ್ಮ ಖುಷಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೆ. ಅದಾದಮೇಲೆ ನಮ್ಮ ಮಮ್ಮಿಗೆ ರಿಂಗ್ ಕೊಡಿಸಿದ್ದೆ. ಅಷ್ಟೇ ನನ್ನ ಸ್ಯಾಲ್ರಿನಲ್ಲಿ ನಮ್ಮ ಪಪ್ಪ ಮಮ್ಮಿಯವ್ರಿಗೆಲ್ಲ ಕೊಡಿಸಿದ್ದು. ಸೊ ಇವಾಗ ನಾನು ಪ್ಲ್ಯಾನ್ ಮಾಡಿದೆ ಇಲ್ಲ ಏನಾದ್ರು ಕೊಡೋಣ ಅಂತ. ಬಟ್ ಇದು ಪ್ಲ್ಯಾನ್ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ. ನಾನು ಹೊರಗಡೆ ಯಾರು ಹೆಣ್ಮಕ್ಳಿರ್ತಾರೆ, ಈಗ ವಯಸ್ಸಾಗಿರೋರು ಇರ್ತಾರೆ, ಅವರಿಗೆ ಬೇರೆ ಏನಾದ್ರು ಕೊಡೋಣ ಅಂದ್ಕೊಂಡೆ. ಬಟ್ ಏನು ಅಂತ ನನಗೆ ಸಡನ್ ಪ್ಲ್ಯಾನ್ ಅಲ್ವಾ ಇದು. ಸೊ ಹಂಗಾಗಿ ನನಗೆ ನೆನಪು ಆಗ್ತಾಯಿಲ್ಲ. ಬಟ್ ಹೆಣ್ಮಕ್ಳು ಅಂತ ಅಂದ್ರೇ ಹಸಿರು ಬಳೆ, ಸ್ಟಿಕ್ಕರು, ಮತ್ತು ನಾನು ಸ್ಟಿಕ್ಕರ್ ಹಚ್ಚಿಲ್ಲ, ಹಸಿರು ಬಳೆ ಸ್ಟಿಕ್ಕರು ಎರಡು ಕೊಡೋಣ ಅಂತ ಅಂದ್ಕೊಂಡೆ. ನೋಡೋಣ ಅಲ್ಲಿ ಹೋಗಿ ತಗೊಂಡು ಅದು ಹೆಂಗೆ ವ್ಲಾಗ್ ವಿಡಿಯೋದಲ್ಲೆಲ್ಲ ಕೊಡೋಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ನೋಡೋಣ, ಖುಷಿ ಇನ್ ಕೇಸ್ ಏನಾದ್ರು ವಿಡಿಯೋ ಶೂಟ್ ಮಾಡಿದ್ರೆ ಮಾಡ್ತಾರೆ. ಬಟ್ ನನಗೆ ಸಖತ್ ಆಸೆ ಇದೆ ಕೊಡಬೇಕು ಅಂತ. ಸೊ ಹಂಗಾಗಿ ಕೊಡ್ತೀನಿ, ನೋಡೋಣ ಗೈಸ್. ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಎಲ್ಲರಿಗೂ ಸಣ್ಣ ಆದ್ರೂ ನನಗೊಂಥರ ಖುಷಿ ಇದೆ. ಸೊ ಆ ಥರ ಮುಂದೆ ಹೋಗ್ತಾ ದೇವ್ರು ನನಗೆ ಹೆಂಗೆ ಕೊಡ್ತಾರೋ ಆ ಥರ ನಾನು ಎಲ್ಲರಿಗೂ ನನಗೆ ಈ ಥರ ಏನಾದರೂ ಒಂದು ಒಳ್ಳೆ ಕೆಲಸ ಏನಾದರೂ ಒಂದು ಮಾಡೋಣ ಅಂತ ನನಗೆ ನನ್ನ ಪರ್ಸ್ನಲ್ ಇಂಟ್ರೆಸ್ಟು. ನಮ್ಮ ಪಪ್ಪ ಈ ಥರ ಎಲ್ಲ ಮುಂಚೆ ಮಾಡಿಸಿದ್ದಾರೆ, ನಾನು ಚಿಕ್ಕವಳಿದ್ದಾಗ ಮಾಡಿಸಿದ್ದಾರೆ. ನನಗೆ ಅದನ್ನು ನೆನಪಾಗಿ ನಾನು ಇವಾಗ ಈ ಕೆಲಸ ನಾನು ಮಾಡ್ತಾ ಇರೋದು ಗೈಸ್. ಓಕೆನಾ? ಫೈನಲಿ ಇವಾಗ ಎಲ್ಲ ತಗೊಂಡು ಬಂದ್ವಿ ಗೈಸ್. ಈಗ ಆಕ್ಚುಲಿ ನಾವು ಯಲಹಂಕ ನ್ಯೂ ಟೌನ್ ತಾನೇ ಇದೆ, ಯಲಹಂಕ ನ್ಯೂ ಟೌನ್ ರೋಡ್ ನಲ್ಲಿ ಮೇನ್ ರೋಡ್ ಅಲ್ಲಿ ಇದೀವಿ. ಸೊ ನಿಯರ್ ಟು ಬಸ್ ಸ್ಟ್ಯಾಂಡ್. ನನಗೆ ವಿಡಿಯೋ ಎಲ್ಲ ಒಂಥರ ಫೀಲ್ ಆಗುತ್ತೆ, ಶೈ ಫೀಲ್ ಆಗೋ ಥರ ಅಂತ ಅನಿಸ್ತಾ ಇದೆ. ನೋಡೋಣ ಗೈಸ್, ಟ್ರೈ ಮಾಡ್ತೀವಿ. ಇವತ್ತು ಮದರ್ಸ್ ಡೇ, ತಾಯಂದಿರ ದಿನ ಅಂತ ನಮ್ಮ ಕಡೆಯಿಂದ ಇದೆ. ಎಷ್ಟು ಜನ ಇದ್ದಾರೆ ಮಕ್ಕಳು? ಹೆಂಗನ್ಸುತ್ತೆ ಫೀಲ್?
ತುಂಬಾ ಮಕ್ಕಳೇನ ತುಂಬಾ ಒಳ್ಳೆಯವ್ರೆ, ಬಂದಿರೋ ಸೊಸೆದಿರು ಸರಿ ಇಲ್ಲ. ಹಾ ಹಾ ಒಂದ್ ಊರ್ ಕರ್ಕೊಂಡು ಹೋಗ್ಬಿಟ್ಟು ಒಂದಲ್ಲಿ ಹೋಗ್ಬಿಟ್ಟು ಇವತ್ತು ತುಂಬಾ ಬೇಜಾರಾಗಿದೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡಿ. ಮನೆ ಕಟ್ತಿದ್ದೀನಿ ಬರಲ್ಲ ಅಂತಲ್ಲ ಸೊಸೆ, ಬರ್ತೀನಿ ಮನೆ ಕಟ್ಟೋದ್ರು, ಮನೆ ಕಟ್ಟಿದ್ದೀನಿ ಬಂದಿಲ್ಲ. ಅಂದ್ರೆ ಸೊಸೆ ಬಂದಿಲ್ಲ ಅಂತನಾ? ಎಲ್ಲ ಒಳ್ಳೆ ಬರಲ್ಲಮ್ಮ, ಅವಳು ಮಗು ಒಂದು ವರ್ಷನ 1 ತಿಂಗಳು ಮನೇಲಿ ಬಿಟ್ಟಿದ್ದು ಮದುವೆ ಮಾಡಿ ಕರ್ಕೊಂಡೋಗಿ 8 ವರ್ಷ ಆಯ್ತಮ್ಮ. ಈ ಕಡೆ ಕಳ್ಸಲ್ಲ ಅವಳು, ಅಲ್ಲೇ ಇಟ್ಕೊಳ್ತಾಳೆ. ಒಟ್ಟು ಇಬ್ರು ಮಕ್ಳು ನಿಮ್ ಜೊತೆಗಿದಾರಾ? ಇಲ್ಲ, ಬೇರೆ ಇದ್ದಾರೆ. ಎಲ್ಲ ಜಗಳ ಮಾಡಿ ಬೇರೆ ಹೋದ್ರು. ನೆನ್ನೆನೂ ಒಂದು ಜಗಳ ಮಾಡ್ಕೊಂಡು ಚಿಕ್ಕ ಸೊಸೆ ಕರ್ಕೊಂಡು ಹೋಗ್ಬಿಟ್ಟು ಮಡಿಕೇರಿಗೆ. ನೀವೆಲ್ಲರಿಗೂ ಒಂಥರ ತಾಯಿ ಇದ್ದಂಗೆ, ಹಂಗೆಲ್ಲ ಬೇಜಾರಾಗ್ಬಿಡ್ರಿ. ನೀವು ಇವತ್ತು ತುಂಬಾ ಬೇಜಾರಾಗ್ಬಿಡ್ತಮ್ಮ. ಇವತ್ತು ಮಾತ್ರ ನನಗೆ ತುಂಬಾ ನೋವಾಗ್ತಾ ಇದೆ. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಬೇಜಾರ್ ಮಾಡ್ಕೊಂಬೇಡಿ. ಒಂದ್ಸತಿ ಮಾತಾಡಿ, ಫೋನ್ ಮಾಡಿ. ಮಾತಾಡ್ದಮ್ಮ ಬೆಳಗ್ಗೆ ಮಾತಾಡ್ತಾರ? ಅವ್ರು ಫೋನ್ ಮಾಡಿರ್ಲಿಲ್ವಾ? ಇಲ್ಲ. ಚೆನ್ನಾಗಿದ್ರಮ್ಮ ಚಿಕ್ಕ ಸೊಸೆ ನನ್ನ ಹತ್ರನೇ. ಇವಾಗ ಜಗಳ ಮಾಡಿ ಕರ್ಕೊಂಡು ಹೋಗ್ಬಿಟ್ಲ. ಅಣ್ಣ ತಮ್ಮಂದಿರು ಸೇರ್ಬಾರ್ದಂತಮ್ಮ. ಯಾವ ನ್ಯಾಯಮ್ಮ ಆಯ್ತು? ಇರೋದು ನನಗೆ ಇಬ್ರು ಒಂದೊಂದ್ ಮನೆ ಮಾಡ್ತೀನಿ ಇರ್ರಿ ಚೆನ್ನಾಗಿ ಅಂತ ಹ್ಞೂ ಅನ್ಬಿಟ್ಟು ಇವಾಗ ಬರಲ್ಲ ಅಂತಾಳೆ. ನಾನು ಏನ್ ಮಾಡೋದು? ನೀವ್ ಯಾರ ಜೊತೆ ಇದ್ದೀರಾ? ನನ್ ಚಿಕ್ಕ ಮಗನ ಜೊತೆಲಿದ್ದೆ. ಇವಾಗ ನಿನ್ನೆ ಅವನು ಬಂದು ಜಗಳ ಮಾಡ್ಕೊಂಡು ಹೊಂಟೋದ, ಕರ್ಕೊಂಡು ಹೋಗ್ಬಿಟ್ಲು. 3 ದಿವಸ ಆಯ್ತು ಇವತ್ತಿಗೆ. ವಯಸ್ಸಾದ್ಮೇಲೆ ನಾವು ಅವ್ರನ್ನ ಎಷ್ಟು ಚಿಕ್ಕ ಮಗುವಿಂದ ಸಾಕಿದೀವಿ. ಇವಾಗ ಅತ್ತೆ ಮಾವ್ರನ್ನ ನೋಡ್ಬೇಕಂದ್ರೆ ಬ್ಯಾಡ ಅನ್ಬಿಟ್ಟು ಈ ತರ ಕರ್ಕೊಂಡು ಹೋಯ್ತಾರೆ. ಅವ್ರಿಗೂ ಅಮ್ಮ ಅಪ್ಪ ಇದ್ದಾರೆ ತಾನೆ, ನಾವು ಅವ್ರ ತರ ತಾನೆ ಇರ್ತೀವಿ. ಈ ತರ ಎಲ್ಲ ಮಾಡ್ಬೋದಾ? ನಿಮ್ ಜೊತೆ ಚೆನ್ನಾಗಿದ್ದಾರೆ ಯಾರಿಲ್ಲ. ತಮ್ಮ ಇದ್ದ ಚೆನ್ನಾಗಿದ್ದ, ಮಗ ಚಿಕ್ಕ ಮಗ. ಇವಾಗ ಅವನು ಬಂದ ಅನ್ಬಿಟ್ಟು ಇವಾಗ ಜಗಳ ಮಾಡ್ಕೊಂಡು ಹೊಂಟೋಗ್ಬಿಟ್ರು ಅಮ್ಮ ಕರ್ಕೊಂಡು. ಇವಾಗ ನಾನು ಮತ್ತೆ ಬರ್ತಾರೆ ಅವರು ಇದ್ದು. ನಿಮ್ ಯಾರೇ ಆಗಿದ್ರಿ ತಾಯಿನ ಮರೆಯಕ್ ಸಾಧ್ಯನೇ ಇಲ್ಲ. ಬಂದೇ ಬರ್ತಾರಂತೆ. ತಾಯಿಗಿಂತ ನಿಜ ಪ್ರೀತಿಗೆ ಬೆಲೆ ಕೊಡೋರು ನಮ್ ದೊಡ್ಡ ಮಗನ್ ತುಂಬಾ ಇಷ್ಟಪ್ಪ, ನನ್ ಜೊತೆಲೇ ಇರ್ಬೇಕಂತ. ಅವಳು ಹೆಂಡ್ತಿ ಬಿಡ್ತಾ ಇಲ್ಲ. ಇಬ್ಬರಿಗೂ ಒಂದೊಂದು ಹೆಣ್ಮಗಿದೆ, ದೇವ್ರು ಕೊಟ್ಟಿದ್ದಾನೆ. ಎಲ್ಲೂ ಚೆನ್ನಾಗಿರ್ಲಿ ಅಲ್ವಾ? ಎಲ್ಲಿದ್ರು ಚೆನ್ನಾಗಿರ್ಲಿ ಅಲ್ವಾ? ಏನಂದ್ರೆ ಮನ್ಸು ಒಂಥರ ವಯಸ್ಸಾದ್ಮೇಲೆ ಮಗು ತರ. ಅವಾಗ ಜೊತೆಲಿ ಇದ್ರೆ ನಮ್ಗೂ ಸಂತೋಷ ಅಲ್ವಾ? ನಾನು ಹೆಂಗ ಮಗು ತರ ನಾವು ನಿಮ್ಮನ್ನ ಇಟ್ಕೊಂಡು ಸಾಕಿದೀವಿ. ನೀವು ನಮ್ಮನ್ನ ಇವಾಗ ವಯಸ್ಸಾದ್ಮೇಲೆ ನೀವು ನನ್ನ ಮಗು ತರ ನೋಡ್ಕೋಬೇಕು. ಅದು ಪ್ರೀತಿ ವಿಶ್ವಾಸ ಅಲ್ವಾ? ನಾವು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ನೋಡಿ ಸಾಕಿ ಬೆಳೆಸಿದ್ದೀವಿ. ವಯಸ್ಸಾದ್ಮೇಲೆ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಆಸೆ ಇರ್ಬೇಕು ತಾನೆ. ಅದೇ ಬಂದಿರೋರು ಹೆಂಡ್ತಿದ್ರಿಗೂ ಆ ಪ್ರೀತಿ ಇರಬೇಕು ಅನ್ನೋದು. ಅದೇ ಇಲ್ಲ ಅಂದಮೇಲೆ ಪ್ರಪಂಚ ಏನಕ್ಕಪ್ಪ ಇಷ್ಟೊಂದು ಕುಟುಂಬ ಜನ ಇರ್ತಿರ್ಬೇಕು ಹೇಳಿ? 100ಕ್ಕೆ ಒಬ್ಬರೇ ನಮ್ಮ ತಾಯಿ ತಂದೆ ನೋಡೋದು, ಎಲ್ಲರೂ ನೋಡಲ್ಲ. ನನಗೆ ಹೆಣ್ಮಕ್ಳಿಲ್ಲ, ನನಗೆ 2 ಗಂಡೆ ಕೊಟ್ಟಿದ್ದಾನೆ ದೇವರು. ಆ 2 ಎಣ್ಣೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿರ್ತದೆ. ನಮ್ಮಮ್ಮ ಇಷ್ಟು ಕಷ್ಟಪಡ್ತಲ್ಲ ಅಂದ್ಬಿಟ್ಟು ಬಂದು ಹೆಲ್ಪ್ ಮಾಡೋರು ಅಲ್ವಾ? ಇವಾಗ ದುಡ್ದು ಯಾರು ಕೊಡ್ತೀವಿ? ನಿಮ್ಗೆ ತಾನೆ ಕೊಡ್ತೀವಿ. ನನಗೆ ಶುಗರು, BP, ಥೈರಾಯ್ಡ್ ಎಲ್ಲ ಇದೆ ಅಮ್ಮ. 3 ಆಪ್ರೇಷನ್ ಇದೆ. ನನಗೆ ಹೂವು ಮುಟ್ಬೇಡ ಅಂತ ಡಾಕ್ಟ್ರು ಹೇಳಿದ್ದಾರೆ. ಆದರೂ ನಾನು ಹೂವು ಏನು ಕೇಳಿ ಮಕ್ಕಳು ಕಷ್ಟಪಡ್ತಾರಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ. ಹೋಗಿ ಮನೇಲಿ ಹಾಕ್ಬಿಟ್ಟು ನಾನು ಹೋಟ್ಲಲ್ಲಿ ತಿಂತೀನಮ್ಮ 2 ಹೊತ್ತು. ಹೋಟ್ಲಲ್ಲಿ ಊಟ ಮಾಡೋದು, ನಾಷ್ಟ ಮಾಡೋದು, ಊಟ ಮಾಡೋದು. ರಾತ್ರಿ ಹೊತ್ತು 1 ಹೊತ್ತು ಊಟ ಕೊಡ್ತಾರೆ ಮನೇಲಿ. ನಾನು ದುಡಿಯುವಾಗ್ಲೇನೆ ಇಷ್ಟು ಕಷ್ಟ ಅಂದ್ಮೇಲೆ ನಾ ಕುತ್ಕೊಂಡ್ರೆ ನೀವು ನೋಡ್ತೀರಾ? ನೋಡ್ಕೊಬೇಕು. ನೋಡ್ಕೊಳಲ್ಲ ಅವರು, ಅದೇ ಅವರು ನೋಡಲ್ಲ. ಅಪ್ಪ ಅಮ್ಮ ನೋಡ್ಕೊಳ್ಳೋದೇ ನಮ್ಮ ಕೆಲ್ಸ. ನಾವು ದೊಡ್ಡವರಾದ್ಮೇಲೆ ನಾವೀಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವ್ ಅಪ್ಪ ಅಮ್ಮನ್ ನೋಡ್ಕೋಬೇಕು. ನೋಡ್ಕೊಳಲ್ವಲ್ಲ ಅವರು, ಏನ್ ಮಾಡ್ತಾರೆ? ಅದ್ ನಮಗ್ ಸಿಕ್ಕಿರೋ ಒಂದು ಅವಕಾಶ. ತಂದೆ ತಾಯಿ ನೋಡ್ಕೊಳ್ಳೋದು ಒಂದು ಅವಕಾಶ. ಅದ್ರಲ್ಲಿರೋ ಖುಷಿ ಇನ್ ಯಾವ್ದ್ರಲ್ಲೂ ಇಲ್ಲ. ಅವ್ರಿಗೆ ತಂದ್ಕೊಡೋದಿರೋ ಖುಷಿ ಯಾವ್ದ್ರಲ್ಲೂ ಇಲ್ಲ. ಅವ್ರು ಕೇಳಲ್ಲ, ನಾವ್ ತಂದ್ಕೊಟ್ರೆ ನಮಗ್ ಅಷ್ಟ್ ಖುಷಿ ಆಗುತ್ತೆ. ನೀವು ಬೇಜಾರ್ ಮಾಡ್ಕೊಂಬಿಡಿ, ಎಲ್ಲ ಒಂದಾಗ್ತಾರೆ, ಒಟ್ಟಿಗೆ ಬರ್ತಾರೆ. ಚೆನ್ನಾಗಿರ್ರಿ, ಆದಷ್ಟು ಟ್ರೈ ಮಾಡ್ರಿ. ನಿಮ್ ತಮ್ಮ ಮಗಂಗೂ ಹೇಳಿ. ಅವರೊಬ್ರು ತಾಯಿ ಆಗಿರೋ ಅಂತ ಗೊತ್ತಾಗುತ್ತೆ. ದೊಡ್ಡವ್ರು ಆದ್ಮೇಲೆ ಆಗ್ತಾ ಅವ್ರಿಗೂ ಗೊತ್ತಾಗುತ್ತೆ. ಒಂದ್ ಗಂಡು ಮಗ ಕೊಟ್ರೆ ಅವ್ರಿಗೂ ಒಳ್ಳೇದ್ ಅನಿಸ್ತಾ ಇದೆ. ನೀವು ಕಣ್ಣೀರ್ ಹಾಕ್ಬಿಡ್ರಿ, ಆರಾಮಾಗಿರ್ರಿ. ಸರಿಯಪ್ಪ, ಥ್ಯಾಂಕ್ಸ್. ನೋಡಿ ಗೈಸ್, ಎಲ್ಲ ಅಪ್ಪ ಅಮ್ಮನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ. ಇಬ್ರು ಗಂಡು ಮಕ್ಕಳು ಇದ್ದಾಗ ಇಬ್ರು ಕೂಡ ನೀಟಾಗೆ ಮನೆಯಲ್ಲಿ ತಾಯಿನ ನೀಟಾಗಿ ಅವ್ರಿಗೋಸ್ಕರನಾದ್ರೂ, ನಿಮಗೆ ಏನೇ ಬೇಜಾರಿದ್ರು ಅವರಿಗೋಸ್ಕರನಾದ್ರೂ ನೀವು ಚೆನ್ನಾಗಿರಿ. ಓಕೆನಾ? ನೋಡಿ ಅವ್ರು ಎಷ್ಟು ಅವ್ರ ಹತ್ರ ಓದಲ್ಲಿ ನನಗೆ ಒಂಥರ ಬೇಜಾರಾಗ್ಬಿಡ್ತು. ನನಗೆ ಸ್ಟಾರ್ಟಿಂಗ್ ಒಂಥರ ಫೀಲ್ ಆಯ್ತು.
ಹಿಂಗ್ ಹೋಗೋದು ಅವ್ರು ಏನ್ ಅನ್ಕೊಂತಾರೋ ಅಂತ. ಬಟ್ ಅವ್ರು ಕೇಳಿದಾಗ ಸೀರಿಯಸ್ಲಿ ಇದು ಎಲ್ಲರಿಗೂ ಗೊತ್ತಾಗ್ಲೇಬೇಕು ಈ ಒಂದು ಇದು. ಬನ್ನಿ ಗೈಸ್, ಮತ್ತೆ ಬೇರೆ ಹತ್ರ ಹೋಗೋಣ. ಕಷ್ಟದ ಬೇಡ, ಸಿಹಿ ಸಿಹಿದೇನಾದ್ರು. ಅಮ್ಮ, ಇವತ್ತು ತಾಯಿಂದಿರ ದಿನಾಚರಣೆ, ಅದಕ್ಕೆ ಬಳೆ ಮತ್ತೆ ಇದು ನಿಮಗೆ ಇದು ಕೊಟ್ಟಿದ್ದೀನಿ, ಸ್ಟಿಕ್ಕರ್ ಕೊಟ್ಟಿದ್ದೀನಿ. ನೀವು ಚಿಕ್ಕದು ಹಿಡ್ಕೊಂತೀರಾ ಗೊತ್ತಿಲ್ಲ, ಬಟ್ ಬಳೆ ಅಂತೂ ಕೊಟ್ಟಿದ್ದೀನಿ. ಎಷ್ಟು ಜನ ಮಕ್ಳಿದ್ದಾರೆ ನಿಮ್ಗೆ? ಎಷ್ಟು ಜನ ಮಕ್ಕಳು ನಿಮ್ಗೆ? ಗಂಡ್ಮಕ್ಳ ಹೆಣ್ಮಕ್ಳ? ಗಂಡು ಒಬ್ರು, ಹಾ, ಹೆಣ್ಣು ಮುಗ್ಗುರು. ನಮಗೆ ಇದೊಂದು ಅವಕಾಶ, ಈ ಮದರ್ಸ್ ಡೇ ತಾಯಂದಿರೋ ದಿನಾಚರಣೆ ಇರೋದ್ರಿಂದ ನಿಮ್ಮ ಹತ್ರ ಬಂದು ನಾನು ಮುಟ್ಕೊಂಡು ನಾನು ಬೇಡ ಅನ್ನಂಗಿಲ್ಲ, ಅದಕ್ಕೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಬೇಡ ಅನ್ಬಾರ್ದು ಅಂತ ತಗೊಂಡು. ಥ್ಯಾಂಕ್ ಯು ಅಂದ್ರು ಅಜ್ಜಿ. ಇವತ್ತು ತಾಯಂದಿರ ದಿನಾಚರಣೆ ಅಂತ ನಮ್ಮ ಕಡೆಯಿಂದ ಸಣ್ಣದಾಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ಥರ. ಇನ್ನು ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು. ಚೆನ್ನಾಗಿದ್ದೀರಾ ನೀವು? ಮಕ್ಕಳು ಗಂಡು ಮಕ್ಕಳು? ಒಂದ್ ಗಂಡು ಮಗು, ಒಂದ್ ಹೆಣ್ಣು ಮಗು. ಹೌದಾ? ಹೇಗೆಲ್ಲ ಚೆನ್ನಾಗಿದ್ದೀರಾ? ಮಗು ನೋಡೋದೇ ಚೆನ್ನಾಗಿ ಖುಷಿಯಾಗಿದ್ದಾರೆ. ಹಿಂಗೇನೆ ಅಂತಾರ. ಸರಿ ಆಯ್ತು. ನೋಡಿ ಈ ಔಟ್ಫಿಟ್ ಎಲ್ಲ ನಾನು ಮುಡ್ಕೊಳಕ್ ಸ್ವಲ್ಪ ಇದು, ಬಟ್ ಪಾಪ ಅಷ್ಟು ಚೆನ್ನಾಗಿ ಕೊಟ್ಟಲ್ಲ. ನನಗೆ ಇಷ್ಟ ಹೂ ಅಂದ್ರೆ ಅದಕ್ಕೆ ಇರ್ಲಿ ಬಿಡ್ರಿ. ಹ್ಯಾಪಿ ಮದರ್ಸ್ ಡೇ. ಮತ್ತೆ ನಿಮ್ಮ ತಾಯಿ ಬಗ್ಗೆ? ನಮ್ಮ ತಾಯಿ ಬಿಡಿ, ನಮ್ ತಂದೆನ ಕಳ್ಕೊಂಡ್ ನಾವ್ ಆಗಿ 10 ವರ್ಷ ಮೇಲೆ ಆಯ್ತು. ಆದ್ರೂ ತುಂಬಾ ಕಷ್ಟಪಟ್ಟು ಸಾಕ್ಬಿಟ್ಟಿದ್ರು. ಈಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ ಜವಾಬ್ದಾರಿ ಅಷ್ಟು. ನಿಮಗ್ ಮಕ್ಳು? ನನ್ಗೊಬ್ಳೆ ಮಗಳು. ಮಗಳು ಏನ್ ಮಾಡ್ತಾಳೆ? ಅವಳು ಇನ್ನು ಚಿಕ್ಕವಳು, ಈಗ ಫಸ್ಟ್ ಸ್ಟ್ಯಾಂಡರ್ಡ್. ಈಗ ನಿಮ್ ವರ್ಕ್ ಎಲ್ಲ ಹೆಂಗ್ ಅನ್ಸ್ತದೆ? ವರ್ಕ್, ಮನೆ? ಅದ್ರಲ್ಲೂ ವರ್ಕಿಂಗ್ ವುಮೆನ್ ಗ್ರೇಟ್. ಏನ್ ಮಾಡೋದು, ಜವಾಬ್ದಾರಿ ಜಾಸ್ತಿ. ತಂದೆ ಇಲ್ಲ, ನಾನೇ ಎಲ್ಲ. ಇಬ್ರು ತಂದೆಗಿರಿದವ್ರು ಮದ್ವೆ ಮಾಡಿ ಆಮೇಲೆ ನಾನ್ ಮಾಡ್ಕೊಂಡಿದ್ದು. ಆಲ್ರೆಡಿ ನನ್ನ ತಂಗಿ ಮಕ್ಳು ಆಲ್ರೆಡಿ ಅವರು 10th 9th ಓದ್ತಾ ಇದಾರೆ. ಈ ನನ್ ಮಗಳು ಚಿಕ್ಕವಳು ಇನ್ನು. ನನಗ್ ಮದ್ವೆ ತುಂಬಾ ಲೇಟ್ ಆಗಿದ್ದು. ಏನ್ ಮಾಡೋದು, ಎಲ್ಲಾರ್ಗು ಇದ್ದಿದ್ದೆ ಅಲ್ವಾ. ಕಷ್ಟ ಇದ್ದಿದ್ದೆ, ಬಟ್ ಕಷ್ಟದಲ್ಲಿ ನಾವು ಯಾವ ತರ ಮುಂದೆ ಹೋಗ್ತೀವಿ. ನನಗೆ ಕಷ್ಟ ಕೊಟ್ರು ಪರವಾಗಿಲ್ಲ, ಅದನ್ನ ಬೇಸ್ ಮಾಡೋಷ್ಟು ಶಕ್ತಿ ಕೊಟ್ರೆ ಸಾಕು. ನನ್ಗೆ ಅಷ್ಟೇ. ಅಮ್ಮನ ಆಶೀರ್ವಾದ ಯಾವತ್ತಿದ್ರು ಇರುತ್ತೆ. ಆ ಕಷ್ಟಕ್ಕೆ ಥ್ಯಾಂಕ್ ಯು. ನಮ್ಮ ವ್ಯೂವರ್ಸ್ಗೂ ಹೇಳ್ಬಿಡಿ, ವಿಶ್ ಮಾಡ್ಬಿಡಿ ನಿಮ್ ಕಡೆಯಿಂದ ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಂತ ಎಲ್ಲರಿಗೂ ಕೊಡ್ತಾ ಇದೀವಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಮದರ್ಸ್ ಡೇ, ಸೊ ಹಂಗಾಗಿ ನಮ್ಮ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮದರ್ಸ್ ಡೇ ಟು ಯು. ವಾಟ್ ಇಸ್ ದಿಸ್? ಓಕೆ, ಬ್ಯಾಂಗಲ್ಸ್. ಹಾ, ಐ ಆಮ್ ದ ಬ್ಲಾಗರ್. ಮೀನ್ಸ್ ಮದರ್ಸ್ ಡೇ, ನೋ, ದಟ್ಸ್ ವೈ ಐ ಆಮ್ ಗಿವಿಂಗ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ತಾಯಂದಿರ ದಿನಾಚರಣೆ, ಸೊ ಹಂಗಾಗಿ ಹ್ಯಾಪಿ ಮದರ್ಸ್ ಡೇ. ಇವಾಗ ನೀವು ನಮ್ಮ ಮದರ್ಸ್ ಡೇ ವಿಶ್ ಮಾಡಿ ನಮ್ಮ ಬ್ಲಾಗರ್ಸ್ಗೆ. ನೋಡ್ತಾ ಇರ್ತಾರೆ ಎಲ್ಲರೂ. ನಿಮಗೆ ಎಷ್ಟು ಜನ ಮಕ್ಕಳು? ನನ್ಗೊಬ್ನೇ ಮಗ ಮೇಡಮ್. ಎಲ್ಲಿರೋದು? ನ್ಯೂಟನ್. ಮದುವೆ ಆಗಿದೆಯಾ? ಮದುವೆ ಆಗಿದೆ, ಒಂದು ಮಗುನೂ ಇದೆ. ಮಗು ಇದೆ. ಚೆನ್ನಾಗಿದ್ದೀರಾ? ಸೊಸೆ ಮಗ ಎಲ್ಲ ಚೆನ್ನಾಗಿದೆ. ಹೋಗ್ಬಿಟ್ಟ. ಥ್ಯಾಂಕ್ ಯು. ಹಿಂಗೆ ಯಾವಾಗ್ಲೂ ಹಿಂಗ್ ಬೇಕಾದಾಗ ಹಿಂಗ್ ಬಂದ್ ಮಾತಾಡ್ಸಕ್ ಆಗಲ್ಲ. ಅಯ್ಯೋ, ಖಂಡಿತ ಮಾತಾಡ್ಸಲ್ಲ. ಯಾವಾಗ ಬೇಕಾದ್ರೆ ಬಂದ್ ಮಾತಾಡ್ಸ್ಬಿಟ್ಟ. ಒಂಥರ ಖುಷಿ ಆಗತ್ತೆ ನಮಗೂನು. ಯಾವಾಗ್ಲೂ ನಾವು ವರ್ಕಲ್ಲಿ ಇದ್ದಾಗ ಇಲ್ಲಿ ಬಂದ್ ಮಾತಾಡ್ಸಕ್ಕೆ ಒಂಥರ ಖುಷಿ ಆಗತ್ತೆ. ಅದು ಒಂದು ತಾಯಂದ್ರ ದಿನಾಚರಣೆ ಅಂದ್ರೆ ಇನ್ನೂ ಅದು ನಮ್ಗೆ ಹೆಣ್ಮಕ್ಳಂಗ್ ಮಾತಾಡ್ಸಿದ್ರೆ ನಮ್ಗೂ ತುಂಬಾನೇ ಖುಷಿ ಪುಟ. ನಿಮಗ್ ತಾಯಿ ಅಂದ್ರ ದಿನಾಚರಣೆ ಅಂದ್ರೆ ತಾಯಿ ಮೇಲೆ ನೀವ್ ಏನ್ ಅಂತೀರಾ? ತಾಯಿ ಬಗ್ಗೆ ಏನಾದ್ರು ಮಾತಾಡ್ತೀರಾ? ನಮ್ ತಾಯಿನೆಲ್ಲ ಪುಟ ಸತ್ತೋಗ್ಬಿಟ್ರು. ನಮ್ ತಾಯಿ ತೀರೋಗ್ಬಿಟ್ರು. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಏನಾಗಿತ್ತು ಅವ್ರಿಗೆ? ಇದು ಹಾರ್ಟ್ ಅಟ್ಯಾಕ್ ಆಯ್ತು. ಒಂದ್ ವಾರ ಕೋಮನಲ್ಲಿದ್ರು. ತಂದೆ ತಾಯಿ ಅಣ್ಣನೂ ಹೋಗ್ಬಿಟ್ರು. ನಾವು ತಂಗಿನೂ ಹೋಗ್ಬಿಟ್ಲು. ನಾವ್ 3 ಜನ, ಅಣ್ಣ ತಂಗಿ ಇಬ್ರು ಹೋಗ್ಬಿಟ್ರು. ನಾನೊಬ್ಳು, ನನ್ಗೊಬ್ಬ ಮಗ. ಮಕ್ಳು? ಅವನಿಗೊಬ್ಬ ಮಗ ಆಯ್ತು. ಆರಾಮಾಗಿರಿ, ಏನು ಯೋಚನೆ ಮಾಡ್ದೆ ಆಯ್ತಾ. ಮೊಮ್ಮಗನ್ನ ಆಟಾಡ್ಸ್ಕೊಂತ ಮಗನ ಜೊತೆ ಖುಷಿಯಾಗೆ ಚೆನ್ನಾಗಿರಿ ಆಯ್ತಾ.
ಏನು ಆಸೆ ನಿಮ್ಮ ಮಗಳು ಏನಾಗಬೇಕು ಅಂತ ಇಷ್ಟ ನಿಮಗೆ? ನಮ್ಗೆ ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಅಷ್ಟೇ. ಏನು ಓದಿಸ್ಬೇಕಾ, ಏನು ಮಾಡಬೇಕು ಮುಂದೆ? ಅವ್ರಿಗೆ ಓದಬೇಕು ಅಂತ ಇಷ್ಟ ಇಲ್ಲ, ನಮ್ಗೆ ಓದಿಸ್ಬೇಕು ಅಂತ ಆಸೆ. ಓದೋಕ್ಕೆ ಮೇಡಮ್ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ ತಾಯಿಗೆ. ಅವ್ರ ಅಮ್ಮನ ಬಗ್ಗೆ ಏನು ಹೇಳ್ತಾರೆ ಕೇಳು. ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಬೈತಾರ ಅಮ್ಮ, ಬೈತಾರ, ಏ ಇಲ್ಲ ಅಮ್ಮ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿದ್ದೀರಾ, ಎಲ್ಲ ಮಾಡ್ಬಿಡ್ತೀನಿ. ನೀವು ಥ್ಯಾಂಕ್ಸ್ ಆಂಟಿ. ನಮ್ಮ ವ್ಯೂವರ್ಸ್ಗೆ ವಿಶ್ ಮಾಡಿ, ಮದರ್ಸ್ ಡೇ ವಿಶ್ ಮಾಡಿ. ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ ಕೂಡ. ಆಲ್ ಆಫ್ ಯು. ಮದರ್ಸ್ ಡೇ ಇವತ್ತು, ಸೊ ಹಂಗಾಗಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ. ಆಯ್ತಾ ಸಮಾಧಾನ ಈಗ? ಆಯಿತು. ಜಸ್ಟ್ ನಾವು ರೀಚ್ಡ್ ಅವರ್ ಹೋಮ್. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅದು ಹೇಳೋಕ್ಕಾಗಲ್ಲ. ಈ ಒಂದು ವ್ಲಾಗ್ ನಿಜವಾಗ್ಲೂ ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತ ಅಂದರೆ ಎಲ್ಲ ಅಮ್ಮಂದ್ರ ಒಂದು ಫೀಲಿಂಗ್ಸ್ ಟಚ್ ಆಗೋವಂತಹ ಒಂದು ವ್ಲಾಗ್. ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಕೆಲವೊಂದೊಂದು ಕಷ್ಟ ಇರುತ್ತೆ. ಕಷ್ಟ ಮ್ಯಾಟ್ರ್ ಆಗಲ್ಲ. ಆ್ಯಕ್ಚುಲಿ ಮಕ್ಕಳು ಅಪ್ಪ ಅಮ್ಮನ ಹೆಂಗೆ ನೋಡ್ಕೊತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ದುಡ್ಡಿರ್ಬೋದು, ಬಟ್ ಪೇರೆಂಟ್ಸ್ನ ಲವ್ ತುಂಬ ಇಂಪಾರ್ಟೆಂಟು. ಅದೇ ಥರ ಮಕ್ಕಳು ಕೂಡ ಪೇರೆಂಟ್ಸ್ನ ಅಷ್ಟೇ ನೀಟಾಗೆ ನೋಡ್ಕೊಳ್ಳಿ. ನಾನು ಇಷ್ಟೊಂದು ಸತಿ ಇಲ್ಲೆಲ್ಲ ನೋಡಿದಾಗ ಜನರಲಾಗಿ ನಾವು ಹೋಗ್ತಾ ಇದ್ವಲ್ಲ ಜಿಮ್ಮು ಅಲ್ಲೆಲ್ಲ, ಹ್ಞೂ ನೋಡಿ ಚೆನ್ನಾಗಿ ಹೂ ಎಷ್ಟು ಚೆನ್ನಾಗಿದೆ, ಅದೇ ಚೆನ್ನಾಗಿದೆ, ಫ್ರೂಟು ಅದು ತೊಗೋಣ ಇದು ತೊಗೋಣ ಅಂತ ಥಿಂಕ್ ಮಾಡ್ತೀವಿ ಹೊರತು ಅವರ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಯಾವತ್ತೂ ನಮಗೆ ಗೊತ್ತಿರಲ್ಲ. ಬಟ್ ಇವತ್ತು ನನಗೆ ಕೆಲವ್ರನ್ನ ಮಾತಾಡಿಸಿದಾಗ ಗೊತ್ತಾಯಿತು, ಅವರಿಗೂ ಈ ಥರ ಇದೆಯಾ ನೋಡಿ ಹೆಂಗೆಲ್ಲ ಇದೆ ಅಲ್ವಾ ಅಂತ. ಎಲ್ಲರಿಗೂ ಕಷ್ಟ ಇದ್ದೇ ಇದೆ. ಬಟ್ ಅದ್ರ ಜೊತೆಗೆ ನಾವು ಮಕ್ಕಳು ದೊಡ್ಡವರಿಗೆ ಅಂದರೆ ಪೇರೆಂಟ್ಸ್ಗೆ, ಅಪ್ಪ ಅಮ್ಮಂಗೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಆ ಕಷ್ಟ ಯಾವುದೂ ಮ್ಯಾಟ್ರ್ ಆಗಲ್ಲ. ಅದು ನನಗೆ ಇವತ್ತು ತುಂಬಾ ಅದು ಫೀಲ್ ಆಯಿತು. ನೋಡಿ, ಅವರು ನನಗೆ ಹೂ ಕೊಟ್ಟರು. ಆ್ಯಕ್ಚುಲಿ ನಾನು ಅಲ್ಲೇ ಮುಡ್ಕೊಂಡೆ, ಅವರಿಗೆ ಖುಷಿ ಆಗುತ್ತೆ ಅಂತ. ನನಗೂ ಸೀರಿಯಸ್ಸಾಗಿ ಖುಷಿ ಆಯಿತು. ಅವನ್ನೆಲ್ಲರನ್ನೂ ಮೀಟಾಗಿ ವಯಸ್ಸಾದವ್ರು, ನನಗೆ ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ಅವ್ರು ಹೆಂಗೆ ಮಾಡ್ತಾರೆ ಏನು, ಅವ್ರು ಹೇಳೋ ಸ್ಟೋರೀಸು ಅದೆಲ್ಲ ನಂಗೆ ಇಷ್ಟ ಆಗುತ್ತೆ, ಅಜ್ಜಿ ಅವರೆಲ್ಲ ಹೇಳೋದು. ಬಟ್ ಒಂದೇನು ಅಂತಂದರೆ ನಮ್ಮ ಮಮ್ಮಿ ನನಗೆ ಹೇಳ್ತಾ ಇದ್ದಿದ್ದೇನು ಅಂದರೆ, ನಾನು ವರ್ಕ್ ಮಾಡ್ತಾಯಿದ್ದೆ ಅಲ್ವಾ ಕುವೆಂಪು ಯೂನಿವರ್ಸಿಟಿಲಿ ಮತ್ತು ರೇವಾದಲ್ಲಿಲ್ಲ. ಅವ್ರು ಎಷ್ಟು ಹೇಳ್ತಿದ್ರು ಒಂದು ಮಾತು, ನಾನು ನಮ್ಮ ಪಪ್ಪ ಮಮ್ಮಿಗೆಲ್ಲ ನನ್ನ ಅಮೌಂಟ್ ಏನೋ ಅವ್ರು ಕೇಳ್ತಾನೆ ಇರಲಿಲ್ಲ, ನಾನು ಕೊಡ್ತಾನೆ ಇರಲಿಲ್ಲ. ನೀನು ಯೂಸ್ ಮಾಡ್ಕೊ ಅಂತ ಹೇಳೋರು. ಬಟ್ ನಾನು ಅದೊಂದು ಆಫೀಸ್ ಅಂತ ಇದು ಅಂತೆಲ್ಲ ನಾನು ಯೂಸ್ ಮಾಡ್ತಿದ್ದೆ, ಆ ಶಾಪಿಂಗು ಈ ಶಾಪಿಂಗು ಅದು ಇದು ಅಂತ. ನಮ್ಮ ಮಮ್ಮಿ ನೀನು ಅರ್ನ್ ಮಾಡ್ತೀಯಲ್ಲ ಅದರಲ್ಲಿ ಅಟ್ಲೀಸ್ಟ್ ಏನೂ ಆಗಲ್ಲ, ಇನ್ನು 5,000 ಬೇಡ, 2,000 ಬೇಡ, 1,000ನಾರು ಅಟ್ಲೀಸ್ಟ್ ಮಂತ್ಲಿ ಎತ್ತಿ ಇಡು. ಅದು ಏನಕ್ಕೆ ಅಂತಂದರೆ ಬೇರೆ ಯಾರಿಗಾದ್ರೆ ಹೆಲ್ಪ್ ಮಾಡೋಕ್ಕಾಗತ್ತೆ. ಈಗ ಹೊರಗಡೆ ಎಲ್ಲರೂ ಇರ್ತಾರಲ್ವಾ, ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ. ಅಟ್ಲೀಸ್ಟ್ ನೀನು ನನ್ನ ಮಮ್ಮಿ ಹೇಳ್ದಾಗಿಂದ ನಾನು 1,000 ರೂಪೀಸ್ ಎತ್ತಿಟ್ಬಿಟ್ಟಿದ್ದಿದ್ರೆ ಅವಾಗಿಂದ ಈಗ ಏನೋ ಮಾಡ್ಬೋದಾಗಿತ್ತು ಅಂತ ನನಗೆ ಇವತ್ತು ಅದು ನನಗೆ ನೆನಪಾಯಿತು, ಮತ್ತೆ ನೆನಪಾಯಿತು ಅದು ಇವತ್ತು. ಯಾಕೆಂದರೆ ನಾನು ಆ 1,000 ಇವತ್ತಿನ ತನಕ ನಾನು ಸೇವ್ ಮಾಡ್ತಾನೇ ಇಲ್ಲ ಬೇರೆಯವ್ರಿಗೆ ಕೊಡೋಕ್ಕೆ. ಅಂದರೆ ವಯಸ್ಸಾಗಿರೋರಿಗಾಗಿರಲಿ ಏನಾದ್ರು ಹೆಲ್ಪ್ ಮಾಡೋಕ್ಕೆ ಆ 1,000 ಸೀರಿಯಸ್ಲಿ ನಾನು ಅದನ್ನು ಮಾಡಿಲ್ಲ. ನೋಡೋಣ, ನಾನು ಮತ್ತೆ ಅದನ್ನು ನಿಜವಾಗ್ಲೂ ನಮ್ಮ ಮಮ್ಮಿ ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಅದನ್ನು ನಾನು ಒಂದಲ್ಲ ಒಂದಿನ ಸೀರಿಯಸ್ಸಾಗಿ ಅದನ್ನು ಮಾಡ್ತೀನಿ, ಆಯಿತಾ? ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ. ಸೊ ನಾನು ಅದನ್ನು ಮಾಡ್ತೀನಿ. ಇದಿಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಬಟ್ ನಮ್ಮ ಖುಷಿಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಏನಂತ ಫೀಲ್ ಆಯಿತು ಅಂತ ಇವಾಗ ಕೇಳೋಣ, ಓಕೆನಾ? ಇಲ್ಲೇ ಇದ್ದಾರೆ ನಮ್ಮ ಖುಷಿಯವರು. ಹೇಳಿ ಖುಷಿಯವರೇ. ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿ ಅನಿಸ್ತು ಅಂದರೆ ಏನು ಮತ್ತೆ? ಅಂದರೆ ಅವರು
ನೋಡೋಕ್ಕೆ ಒಂಥರ ಫುಲ್ ಸ್ಟ್ರಾಂಗ್ ಲೇಡೀಸ್ ಥರ ಇದ್ರು, ಸ್ಟ್ರಾಂಗ್ ವುಮೆನ್. ಯಾಕಂದರೆ ಅವರೇ ಓನಾಗಿ ಅಂಗಡಿ ಎಲ್ಲ ನೋಡ್ಕೊತಾರೆ. ಬಟ್ ಅವರಿಂದ ಅಷ್ಟಿರುತ್ತೆ, ತಾಯಿಯಾಗಿ ಅಷ್ಟು ಅನುಭವಿಸ್ತಾ ಇರ್ತಾರೆ. ಫಸ್ಟ್ ಅಮ್ಮ ಅಂತೂ ಗೊಳೋ ಅಂತು, ಸೆಕೆಂಡ್ ಅಮ್ಮನೂ ಕಣ್ಣಲ್ಲಿ ನೀರು ತುಂಬ್ಕೊಂತು, ಎಲ್ಲರೂ ಕಣ್ಣಲ್ಲಿ. ಮಕ್ಕಳು ಅಂದರೆ ಸಾಕು ತಾಯಂದ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅದೇನಕ್ಕೋ ಗೊತ್ತಿಲ್ಲ. ಅವ್ರು ಖುಷಿಯಾಗಿದ್ದರೂ ನೀರು ಬರುತ್ತೆ, ಬೇಜಾರಲ್ಲಿದ್ದರೂ ನೀರು ಬರುತ್ತೆ. ಅಯ್ಯೋ ನನ್ನ ಮಗ ಎಷ್ಟು ಖುಷಿಯಾಗಿದ್ದಾನೆ ಅಂತಲೂ ಕಣ್ಣಲ್ಲಿ ನೀರು ಬರುತ್ತೆ, ನನ್ನ ಮಗ ಎಷ್ಟು ದುಃಖದಲ್ಲಿದ್ದಾನೆ ಅಂತಲೂ ಕಣ್ಣಲ್ಲಿ ನೀರು ಬರುತ್ತೆ. ಅದೇ ತಾಯಿ ಅನ್ನೋದು ಅಷ್ಟೇ. ಅದು ನೋಡಿ ತುಂಬ ಖುಷಿ ಆಯಿತು ಅಷ್ಟೇ. ಓಕೆ ಗೈಸ್, ನನಗೆ ಇದು ಒಂದು ಮದುವೆ ಎಲ್ಲ ಆದಮೇಲೆ ಇಲ್ಲಿ ಬಂದು ಈ ಥರ ಎಲ್ಲ ಮಾಡಿದ್ದು ನನಗೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್. ನನಗೆ ನಿಜವಾಗ್ಲೂ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ನಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಒಂದು ಸ್ಟಾರ್ಟಪ್ ಅಂತ ಹೇಳ್ಬೋದು. ಈಗ ಹಾಂ ಹಾಂ ಅದೇ ಯಾವತ್ತೂ ಇಂಟ್ರಾಕ್ಷನ್ಸ್ ಮಾಡಿಲ್ಲ. ಬಟ್ ಮಾಡಿದ್ರೆ ಮಾತಾಡ್ತಾರೆ, ಬಟ್ ಯಾರನ್ನ ಹೆಂಗೆ ಮಾತಾಡೋಕ್ಕಾಗುತ್ತೆ ಅಲ್ವಾ. ಬಟ್ ಇದು ಒಂದು ಅನಿಸ್ತು. ಥ್ಯಾಂಕ್ ಯು ಮೈ ಡಿಯರ್ ಮಾಮ್. ನೀನು ಹೇಳಿದ ನಂಗೆ ಅವತ್ತು ಹಾಂ ನಮ್ಮ ಮಮ್ಮಿಗೂ ಅಷ್ಟೇ ಥ್ಯಾಂಕ್ ಯು. ಯಾಕೆ ಅಂದರೆ ಅವತ್ತು ನೀವು ಹೇಳಿದ್ರಲ್ಲ ಸೇವ್ ಮಾಡು ಅಂತ, ಇವತ್ತಿಗೂ ನಾನು ಅದನ್ನು ಸೇವ್ ಮಾಡಿಲ್ಲ. ಬಟ್ ಸೇವ್ ಮಾಡಿ ನಾನು ಏನಾದ್ರು ಒಂದು ಮಾಡ್ತೀನಿ, ಅದು ಹೊರ್ಗಡೆಗೆ, ಓಕೆನಾ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಾನು ನಮ್ಮ ಮಮ್ಮಿಗೆ ಜೊತೆಗೆ ಎಲ್ಲ ತಾಯಂದ್ರಿಗೂ ನಾನು ಈ ಒಂದು ತಾಯಂದ್ರಿಗೋಸ್ಕರ ಈ ನನ್ನ ವ್ಲಾಗ್ನ ಮಾಡಿದ್ದು, ಓಕೆನಾ. ನಾನು ನಮ್ಮ ಮಮ್ಮಿ ಮತ್ತು ಎಲ್ಲರ ತಾಯಂದ್ರಿಗೂ ಈ ಒಂದು ವ್ಲಾಗ್ ನಿಮಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ನನಗೆ ಮುಂದೆ ಇನ್ನೂ ಚೆನ್ನಾಗಿ ವ್ಲಾಗ್ ಈ ಥರ ಕಾನ್ಸೆಪ್ಟಲ್ಲಿ ವ್ಲಾಗ್ ಮಾಡೋಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಮಾಡ್ತೀನಿ. ಅದೇ ಥರ ದೇವರು ನನಗೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಲಿ, ಓಕೆನಾ. ಆಮೇಲೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. If you like my video, please like, share and subscribe to my YouTube channel, Pratee's Vlog. See you on the next vlog. Thank you for watching. Bye-bye. Lots of love.